ದತ್ತ ಜಯಂತಿಯ ಅಂಗವಾಗಿ ಭಟ್ಕಳದಲ್ಲಿ ತಿಮ್ಮಯ್ಯ ದಾಸರಿಂದ ಸ್ಥಾಪನೆಗೊಂಡ ಶ್ರೀಧರ ಪದ್ಮಾವತಿ ದೇವಿಯ ರಥೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು. ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಗುರುಪಾದುಕಾ ಪೂಜೆ, ಪದ್ಮಾವತಿ ದೇವಿಗೆ ಪಂಚಾಮೃತಾಭಿಷೇಕ, ಮಹಾಪೂಜೆ, ರಥೋತ್ಸವದ ಅಂಗವಾಗಿ ದಿಗ್ಬಲಿ, ರಥಬಲಿ ನಡೆಯಿತು. ಮಹಾಪೂಜೆಯ ನಂತರದಲ್ಲಿ ಅನ್ನಸಂತರ್ಪಣೆ ನಡೆಯಿತು. ಸಂಜೆ 4:30ಕ್ಕೆ ರಥೋತ್ಸವದ ಮೆರವಣಿಗೆ ಪ್ರಾರಂಭವಾಗಿ ಪುರಬೀದಿಯಲ್ಲಿ ಸಾಗಿತು. ಮಾರ್ಗದುದ್ದಕ್ಕೂ ಭಕ್ತಾದಿಗಳು ದೇವರಿಗೆ ಹಣ್ಣುಕಾಯಿ ಅರ್ಪಿಸಿದರು. ಮಂಗಳ ವಾದ್ಯಗಳ ಜೊತೆಯಲ್ಲಿ ಭಜನೆಗಳಿಗೆ ಹೆಜ್ಜೆ ಹಾಕಿದ ಭಜನಾ ತಂಡದ ಕುಣಿತವು ಮೆರವಣಿಗೆಯ ರಂಗನ್ನು ಹೆಚ್ಚಿಸಿತ್ತಲ್ಲದೆ ಎಲ್ಲ ಆಸ್ತಿಕ ಭಕ್ತರ ಮನಸ್ಸನ್ನು ಸೆಳೆಯಿತು. ರಥೋತ್ಸವದ ಮೆರವಣಿಗೆಯಲ್ಲಿ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿ ರಾಮನಾಯ್ಕ್ ಹಾಗೂ ಪದ್ಮಾವತಿ ನಾಯ್ಕ್ ಕುಟುಂಬದವರು, ಗಂಗಾಧರ್ ನಾಯ್ಕ್, ವೆಂಕಟೇಶ್ ನಾಯ್ಕ್ ಆಸರ್ಕೇರಿ, ರಾಧಾಕೃಷ್ಣ ಪ್ರಭು, ಶ್ರೀಧರ್ ಎಸ್ ನಾಯ್ಕ್, ಎಂಎಸ್ ನಾಯ್ಕ್, ಮಂಜುನಾಥ್ ದೇವಾಡಿಗ, ನಾಗೇಂದ್ರ ಆಚಾರ್ಯ, ಅಶೋಕ್ ಆಚಾರ್ಯ, ಸುರೇಶ್ ನಾಯ್ಕ್, ದಿನೇಶ್ ನಾಯ್ಕ್, ಚಂದ್ರು ನಾಯ್ಕ್, ಸುಬ್ರಾಯ್ ನಾಯ್ಕ್, ರಾಘು ನಾಯ್ಕ್, ಮೋಹನ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಸುಧಾಕರ್ ನಾಯ್ಕ್, ಮಾದೇವ್ ಮೊಗೇರ್, ಕೇಶವ್ ನಾಯ್ಕ್, ಗಿರೀಶ್ ನಾಯ್ಕ್, ಅನೂಪ್ ಶೇಟ್, ಪ್ರಣವ್, ಶಶಿಧರ್, ನಕುಲ್ ನಾಯ್ಕ್ ಹಾಗೂ ನೂರಾರು ಭಕ್ತರು ಹಾಜರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.